ಏನ್ ಮಗಳ ಇದು? ಬೇವಿನ ಹಣ್ಣು. ಬೇವಿನ ಹಣ್ಣ? ತಿನ್ಬೋದಾ ಇದನ್ನ? ತಿನ್ಬೋದು. ತಿನ್ ತೋರ್ಸು ಒಂದ್ಸರಿ. ಎಷ್ಟೊಂದ್ ಜನಕ್ಕೆ ನಮ್ಮಲ್ಲಿ ಬೇವಿನ ಎಲೆ ಕದಲ ಅಭ್ಯಾಸ ಇರುತ್ತೆ ತಿಂದು ಚಿಗುರು. ಈಗ ಯುಗಾದಿ ಹಬ್ಬದಲ್ಲಿ ನಾವು ತಿಂದಿರ್ತೀವಿ ಸಾಮಾನ್ಯವಾಗಿ. ಬಟ್ ಈ ತರ ಬೇವಿನ ಹಣ್ಣು ಇದನ್ನ ಯಾರು ತಿಂದಿರೋ ಸುಮಾರು ಜನ ತಿಂದಿರೋದಿಲ್ಲ ಬಹುಶಃ. ನಾನು ಮೊನ್ನೆ ಬಗ್ಗೆ ಒಂದು ಲೇಖನ ಕೂಡ ಬರ್ತಿದ್ದೆ, ಒಂದು ಫೇಸ್ಬುಕ್ ಪೋಸ್ಟ್ ಕೂಡ ಹಾಕಿದ್ದೆ. ಸುಮಾರು ಜನ ಶೇರ್ ಮಾಡಿ ಕಮೆಂಟ್ ಮಾಡಿದ್ರು ಅದನ್ನ. ನಂಗೆ ಗೊತ್ತಿಲ್ಲ ಬೇವಿನ ಹಣ್ಣು ತಿನ್ಬೋದು ಅಂತ. ಮಗಳ ಹೆಂಗಿದೆ ರುಚಿ? ಚೆನ್ನಾಗಿದೆ. ಬೇವಿನ ಹಣ್ಣು ಚೆನ್ನಾಗಿರುತ್ತಾ? ಕಹಿನಾ ಇದನ್ನು? ಕಹಿ ಇದೆಯಾ? ಇಲ್ಲ, ಸಿಹಿ ಇದೆ. ಸಿಹಿ ಇದೆಯಾ? ಇನ್ನೊಂದು ಕೊಟ್ರೆ ತಿಂತೀಯಾ? ಈ ತರ ಸಂಪೂರ್ಣ ಹಣ್ಣಾಗಿರೋ ಅಂತ ತಿಂದ್ರೆ ಸಿಹಿಯಾಗೇ ಇರುತ್ತೆ. ಇದ್ರ ಪಲ್ಪ್ ತುಂಬಾ ಚೆನ್ನಾಗಿರುತ್ತೆ. ಒಂದು 4-5 ತಿನ್ಬೋದು. ಆಮೇಲೆ ಆ ಬೀಜನ ಗುದ್ಬಿಟ್ರೆ ಆಯ್ತು. ಇಲ್ಲ ಬೀಜ ಸಂಗ್ರಹ ಮಾಡಿಕೊಂಡು ನಾವು ಬೇವಿನ ಕಷಾಯಗಳನ್ನ ಬೇರೆ ಬೇರೆ ತರ ಇದನ್ನ ಔಷಧಿಗಳನ್ನ ಮಾಡ್ಕೊಂಡ್ ಬೇಕಾರೆ ಇದನ್ನ ತಿನ್ನೋದ್ರಿಂದ ಹೊಟ್ಟೆ ಹುಳು ನಿವಾರಣೆ ಆಗುತ್ತೆ. ಆಗಾಗ ಮೂಗು ಸುರಿತಾ ಇದ್ರೆ ಅಥವಾ ಮೂಗಿನಲ್ಲಿ ರಕ್ತ ಬರ್ತಾ ಇದ್ರೆ ಅದು ಕೂಡ ಕಡಿಮೆ ಆಗುತ್ತೆ. ಸಕ್ಕರೆ ಕಾಯಿಲೆ, ದೃಷ್ಟಿ ದೋಷಕ್ಕೆ ರಾಮಬಾಣ ಕೆಲಸ ಮಾಡುತ್ತೆ. ಇನ್ನು ಸಾಕಷ್ಟು ಉಪಯೋಗಗಳಿದಾವೆ. ಖಂಡಿತವಾಗ್ಲೂ ತಿನ್ನೋವಂಥ ಒಂದು ರೂಢಿ ಮಾಡ್ಕೊಳ್ಳೋಣ. ನೋಡಿ, ಈ ತರ ಸಂಪೂರ್ಣ ಹಣ್ಣಾಗಿರೋ ಹಣ್ಣುಗಳನ್ನ 4-5 ಹಣ್ಣು ತಿಂದ್ರೆ ಏನೂ ಆಗಲ್ಲ. ಬೇವಿನ ಹಣ್ಣು ಕೂಡ ತಿನ್ಬೋದು. ಹಾಗಂತ ಅತಿ ಆಗ್ಬಾರ್ದು ಅಷ್ಟೇ. ನೋಡಿದ್ರಲ್ಲ, ಈ ಸತಿ ಇವಾಗ ಬೇವಿನ ಹಣ್ಣು ಚೆನ್ನಾಗಿ ಎಲ್ಲ ಕಡೆ ಬಿಡ್ತಾ ಇದೆ. ಖಂಡಿತವಾಗ್ಲೂ ನೀವು ಬೇವಿನ ಹಣ್ಣ ರುಚಿ ನೋಡ್ಬಿಟ್ಟು ನಂಗೆ ಹೇಳ್ತೀರಾ ಅಂತ ಅನ್ಕೊಂತೀರಿ. ಈ ತರ ಸಂಪೂರ್ಣ ಹಳದಿಯಾಗಿರೋ ಹಣ್ಣನ್ನ ದಯವಿಟ್ಟು ರುಚಿ ನೋಡ್ಬಿಟ್ಟು ನಮ್ಗೆ ಕಮೆಂಟ್ ಮಾಡಿ ಹೇಳಿ ನಮ್ಗೆ ಹೆಂಗಿತ್ತು ರುಚಿ ಅಂತ. ಕಹಿನಾ ಸೀನಾ ನಿಮಗೆ ಗೊತ್ತಾಗುತ್ತೆ. ನೀವೇ ರುಚಿ ಟೇಸ್ಟ್ ಮಾಡಿ ನೋಡಿ ಒಂದ್ಸರಿ.